ನಮಸ್ಕಾರ, ನಾನು ಪ್ರಕಾಶ್ ನಿಮ್ಗಡ್ಡೆ ತಲೆ ನಮಸ್ಕಾರ. ಸ್ಟಾರ್ಟ್ ಮಾಡಿ. ನಮಸ್ಕಾರ, ನಾನು ಪ್ರಕಾಶ್ ಅನ್ಕೊಂಡು ಸೀನಿಯರ್ ಸೈಂಟಿಸ್ಟು ಅಟಾಮಿಕ್ ಎನರ್ಜಿನಲ್ಲಿ ರಿಟೈರ್ಡ್ ಆಗಿದ್ದೀನಿ. ಪಾಲಾರ್ ಪಿಕ್ಚರ್ ಬಗ್ಗೆ ನಮಗೆ ಗೊತ್ತಾದ ಮೇಲೆ ನಮ್ಮ ಜನಗಳಿಗೋಸ್ಕರ ನಮ್ಮ ಡೈರೆಕ್ಟರ್ ರವಿ ಅವರಾಗಲಿ, ಮುನ್ರಾಜ್ ಅವರಾಗಲಿ, ನಮ್ಮ ಹೀರೋಯಿನ್ ಉಮಾ ಅವರಾಗಲಿ ಎಷ್ಟು ಕಷ್ಟ ಬಿದ್ದಿದ್ದಾರೆ. ನಮ್ಮ ಸೊಸೈಟಿನ ಮೇಲೆ ತರಬೇಕು, ವಿಚಾರಗಳನ್ನು ಎಲ್ಲರಿಗೂ ತಿಳುವಳಿಕೆ ಆಗಬೇಕು ಅಂದ್ಕೊಂಡಿದ್ದಲೆ ತುಂಬ ಕಷ್ಟ ಬಿದ್ದು ಪಿಕ್ಚರ್ ಮಾಡಿದ್ದಾರೆ. ನನಗೆ ಅನಿಸ್ತದೆ ಪ್ರತಿಯೊಬ್ಬರು ನಮ್ಮ ಜನಗಳು ಎಲ್ಲರೂ ನೋಡಬೇಕು. ಆದಷ್ಟು ಬೇರೆಯವ್ರಿಗೆಲ್ಲ ತಿಳಿಸಿ ಈ ಪಿಕ್ಚರ್ ನೋಡಿದ್ರೆ ರಿಯಲಿ ಎಷ್ಟು ಸಂಘರ್ಷಣ ಮಾಡ್ತಾ ಇದ್ದೀವಿ, ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ, ನಮ್ಮ ಸೊಸೈಟಿನಲ್ಲಿ ನಮ್ಮದು ಸ್ಟೇಟಸ್ ಏನಿದೆ, ನಾವು ಯಾವ ಥರ ಹೋರಾಡಬೇಕು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಅವರು ಒಂದು ಚೆನ್ನಾಗಿರೋ ಸ್ಟೋರಿ ತೆಗೆದುಕೊಳ್ಳೆ ಡೈರೆಕ್ಟರ್ ರವಿ ಅವರು ತಿಳಿಸಿದ್ದಾರೆ. ಪಿಕ್ಚರ್ ತುಂಬ ಚೆನ್ನಾಗಿದೆ. ಅದು ನಿಜವಾಗ್ಲೂ ಕೆಲವು ಟೈಮ್ ಅಳು ಬರ್ತದೆ ಆ ಥರ ಸ್ಥಿತಿ. ಅವಾಗ ನೋಡೋಕೆ ಹೋದಾದ್ರೆ ನಮ್ಮ ಜನ ಈ ಥರ ಮಟ್ಟಿಗೆ ಇರುವಾಗ ನಾವು ಹೆಂಗೆ ಮುಂದರಿಬೇಕು, ಯಾವ ಥರ ಇರಬೇಕು ಅಂತ ಈ ಪಿಕ್ಚರ್ ತುಂಬ ಇದು ಮಾಡಿದ್ದಾರೆ. ಪ್ರತಿಯೊಬ್ಬರು ನೋಡಬೇಕು, ನಮ್ಮವರೇ ಅಲ್ಲ ಬೇರೆಯವರು ನೋಡ್ಬಿಟ್ಟು ಅವರಿಗೆ ಒಂದು ನಾಚಿಕೆ ಆಗಂಗೆ ಇಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಇದ್ರ ಬಗ್ಗೆ ಎಲ್ರಿಗೂ ತಿಳುವಳಿಕೆ ಕೊಟ್ಟು ಆದಷ್ಟು ಎಲ್ಲರೂ ನೋಡಬೇಕು. ಅವಾಗಲೇ ನಾವು ಮುಂದರಿಗೆ ಸಾಧ್ಯ. ಇವಾಗ ನೋಡಿ, ತಮಿಳುನಾಡು, ಕೇರಳದಲ್ಲ, ಆಂಧ್ರದಲ್ಲ ಎಷ್ಟು ಮುಂದರಿದಿದೆ ಈ ಪಿಕ್ಚರ್. ಎಲ್ಲರಿಗೂ ತಿಳುವಳಿಕೆ ಇದೆ. ಕರ್ನಾಟಕದಲ್ಲೂ ಆದಷ್ಟು ಮುಂದರಿಬೇಕು, ಗೊತ್ತಾಗಬೇಕು ಎಲ್ರಿಗೂ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ಆ್ಯಕ್ಟಿಂಗ್ ಸೂಪರ್ ಇದೆ, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ಸೂಪರ್ ಆಗಿದೆ ಸರ್. ಏನು ಬಾಬಾ ಸಾಹೇಬರ ವಿಚಾರಧಾರೆಗಳನ್ನ ನೀವು ಯಂಗ್ಸ್ಟರ್ಸ್ಗೆ ಹೇಳಬೇಕು ಅಂದ್ಕೊಂಡಿದ್ದೀರಾ. ಅದು ತುಂಬ ಮನಮುಟ್ಟೋ ರೀತಿಯಲ್ಲಿ ಪಿಕ್ಚರೈಸೇಷನ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಹೆಚ್ಚಿನ ನಿಮ್ಮ ಕಲಾವಿದರ ತಂಡದಿಂದ ಇನ್ನೂ ಹೆಚ್ಚಿನ ಇಂತಹ ಬಾಬಾ ಸಾಹೇಬರ ಒಂದು ಹೋರಾಟದ ಹಾದಿಯನ್ನು ತೋರಿಸುವಂತಹ ಒಂದು ಹೋರಾಟದ ರೀತಿಗಳನ್ನು ಯುವಕರಿಗೆ ಮುಟ್ಟಿಸುವಂತಹ ಹೆಚ್ಚು ಹೆಚ್ಚು ಸಿನಿಮಾಗಳು ಬರಲಿ. ನಿಮ್ಮ ಚಿತ್ರ ಯಶಸ್ಸು ಕಾಣೋದು ಖಂಡಿತ, ಅದು ಸ್ವತಃಸಿದ್ಧ. ಇನ್ನೂ ಹೆಚ್ಚು ನಿಮ್ಮ ಯಶಸ್ಸು ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡುವಂಥ ಚಿತ್ರ. ಇಂಥ ಘಟನೆಗಳು ನಮ್ಮಲ್ಲಿ ನಡೆಯುವಂತಹ, ನಮ್ಮ ದಲಿತ ಇದರಲ್ಲಿ ನಡೆಯುವಂತಹ ಒಂದು ಏನು ಸಾಮಾಜಿಕ ಕಳಕಳಿ ಇರುವಂತಹ ಚಿತ್ರ. ಯಶಸ್ಸು ಇದು ತುಂಬ ಚೆನ್ನಾಗಿದೆ. ಯಶಸ್ಸು ಕಂಡೇ ಕಾಣುತ್ತೆ. ಜೈ ಭೀಮ್. ಜೈ ಭೀಮ್. ಇರೋದು ಒಂದೇ ಜಾತಿ, ಮನುಷ್ಯ ಜಾತಿ ಎಲ್ಲ ಒಂದೇ ಅಂತ ಭಾವಿಸ್ಬೇಕು. ತುಂಬ ಚೆನ್ನಾಗಿತ್ತು ಸರ್, ಅದ್ಭುತವಾಗಿ. ಅಂದರೆ ಏನೊಂದು ದಲಿತ ಸಂವೇದನೆ ಏನಿದೆ, ಪ್ರಗತಿಪರರು ಏನಂತ ನಾವು ಪ್ರಗತಿಪರರು ಅಂತ ನಿಜವಾಗ್ಲೂ ಹೇಳೋದಕ್ಕಿಂತ ಒಂದು ತೋರಿಸೋದಿದೆಯಲ್ಲ, ಅದು ಬಹಳ ಮುಖ್ಯ ಅನಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲೆ ನಡೀತಾ ಇರುವಂಥ ಅನ್ಯಾಯಗಳಾಗಿರ್ಬೋದು ಅಥವಾ ಆಗ್ತಿರುವಂತಹ ಆಕ್ರೋಶಗಳನ್ನು ವ್ಯಕ್ತಪಡಿಸಿ ಒಂದು ಸಿನಿಮಾ ಬಹಳಷ್ಟು ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಲಿ ಅಂತ ಕೇಳ್ತಾ ಇದ್ದೀನಿ. ಪಾಲಾರ್ ಸಿನಿಮಾ ಇವಾಗ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಪಾಲಾರ್ ಸಿನಿಮಾ ತಂಡಕ್ಕೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಹಾಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾವ ರೀತಿ ಉಳ್ಳವರು ಶೋಷಿತರ ಮೇಲೆ, ದಲಿತರ ಮೇಲೆ ಯಾವ ರೀತಿ ಒಂದು ಅವರ ಕ್ರೌರ್ಯವನ್ನು ಮೆರೀತಾರೆ ಅನ್ನುವಂಥ ಒಂದು ಸಂದೇಶವನ್ನು ತಿಳಿಸಿದ್ದಾರೆ. ಇಲ್ಲಿ ರತ್ನಮ್ಮ ಅನ್ನೋಳು ಕೊನೆಗೆ ನ್ಯಾಯವನ್ನು ಪಡೆಯುವುದರಲ್ಲಿ ಅವಳು ನ್ಯಾಯವನ್ನು ಪಡಿತಾಳೆ, ಅದೊಂದು ಸಂದೇಶವನ್ನು ಕೊಟ್ಟಿದ್ದಾಳೆ. ಯಾವುದೇ ರೀತಿ ನಾವು ಏನೇ ಇವರು ಮೋಸವನ್ನು ಮಾಡಿದ್ರೆ ಕೊನೆಗೆ ನಾವು ಯಾವ ರೀತಿ ನ್ಯಾಯವನ್ನು ಪಡಿಬೇಕು ಅನ್ನೋದನ್ನ ಒಂದು ಸಂದೇಶ ನೀಡಿದ್ದಾರೆ. ಈ ರೀತಿ ಈಗಿನ ಪ್ರಸ್ತುತ ಸಮಾಜಕ್ಕೆ ಈ ರೀತಿ ಸಿನಿಮಾಗಳು ಬರಬೇಕು, ಇಂಥ ವಿಭಿನ್ನವಾದ ಸಿನಿಮಾಗಳು ಬರಬೇಕು. ಇದು ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಇಡೀ ಚಲನಚಿತ್ರ ಎಲ್ಲರೂ ನೋಡಲಿ, ಬಂದು ಪ್ರೇಕ್ಷಕರನ್ನ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ, ನಾಗರಾಜ್ ಅಂತ. ಪಾಲಾರ್ ಕತೆ ಸಿನಿಮಾ ನೋಡಿದೆ, ಚೆನ್ನಾಗಿದೆ, ಅದ್ಭುತವಾಗಿದೆ. ಕತೆ ಫಸ್ಟ್ ಆಫ್ ಆಲ್ ಸಕ್ಕತ್ತಾಗಿದೆ. ಪಾತ್ರಧಾರಿಗಳು ಹಾಗೆ ಪ್ರತಿಯೊಂದು ಪಾತ್ರಗಳನ್ನು ಅದಕ್ಕೆ ಆದಂತಹ ಪಾತ್ರಧಾರಿಗಳು ಜೀವ ಸರ್ ನ್ಯಾಚುರಲ್ ಆಗಿ ಪಾತ್ರ ಅಭಿನಯ ಮಾಡಿದ್ದಾರೆ. ಸಕ್ಕತ್ತಾಗಿದೆ, ನೋಡಿ. ಕತೆ ಚೆನ್ನಾಗಿದೆ, ಎಲ್ಲರೂ ನೋಡಿ ಹರಿಸ್ಬೇಕು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಸಿನಿಮಾ ತುಂಬ ರಿಯಲಿಸ್ಟಿಕ್ ಆಗಿತ್ತು ಹೇಳಬೇಕು ಅಂತಂದರೆ. ಮೇಕಪ್ಪಿನ ಗೊಡವೆ ತುಂಬ ಇರಲಿಲ್ಲ. ಸೊ ಸಿಂಪಲ್ ವಿಷಯ ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಅಫ್ಕೋರ್ಸ್ ಎಲ್ಲರಿಗೂ ಚೆನ್ನಾಗಿತ್ತು. ಮೈನ್ ರೋಲ್ ಮಾಡಿರೋ ಹುಡುಗಿರೋದು ಫ್ಯಾಂಟಾಬ್ಲಸ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಇದೇ ಥರ
ಪ್ರಯತ್ನ ಮಾಡ್ತವ್ರು ಇನ್ನೂ ಚೆನ್ನಾಗಿ ಓಡುತ್ತೆ. ಥ್ಯಾಂಕ್ ಯು. ಪರವಾಗಿಲ್ಲ ಬರ್ತಿಲ್ಲ. ಮೇಡಮ್ ಪಾಲರ್ ಸಿನಿಮಾ ಮಧ್ಯವರ್ತಕ ಜನಗಳಿಗೆ ಸೂಪರ್ ಸಿನಿಮಾ ನೋಡೋರಿಗೆ ಇನ್ನೂ ಒಂದ್ಸರಿ ಮತ್ತೆ ಬಂದು ನೋಡಬೇಕು ಅನ್ನಿರ್ತದೆ. ಯಾಕೆಂದರೆ ಮ್ಯೂಸಿಕ್ಕು ಹಾಡು ಮತ್ತೊಮ್ಮೆ ಇನ್ನೊಂದ್ಸರಿ ಕೇಳಬೇಕಂತ ಅನ್ನಿಸ್ತದೆ. ಹಾಡು 3 ಹಾಡಂತೂ 4 ಹಾಡಂತೂ ಸೂಪರ್ ಅಂದ್ರೆ ಸೂಪರು, ಕೇಳಕ್ಕೆ ಇಂಪಾರ್ಟೆಂಟ್ ಆಗಿರ್ತದೆ. ನೋಡಿದ್ರೆ ಇನ್ನೂ ಬಂದು 2 ಸಲ ನೋಡೋದು ಸಿನಿಮಾ ಬೇಜಾರಾಗಲ್ಲ, ಹಂಗಿದೆ. ಹೊಸಬ್ರಾದ್ರೂ ಅವರ ಆಕ್ಟಿಂಗು ಆ ಥರನೇ ಬಂದೈತೆ. ಎಲ್ಲ ಹಳುಬ್ರು ಮಾಡಿರೋ ಥರನೇ ಸಿನಿಮಾ ಸೂಪರ್ ಆಗಿದೆ. ಸೂಪರಾಗಿ ಓಡಲಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಮೇಡಮ್. ಪಾಲರ್ ಸಿನಿಮಾ ತುಂಬ ಚೆನ್ನಾಗಿದೆ ಮೇಡಮ್. ಅಮ್ಮ ಬಾಂಧವ್ಯ ಇವರು ತೀರೋಗ್ತಾರಲ್ಲ ತೊಡೆ ಮೇಲೆ ಮಲ್ಕೊಂಡು ಲಾಸ್ಟಲ್ಲಿ, ಅದಂತೂ ತುಂಬ ಸೆಂಟಿಮೆಂಟ್, ತುಂಬ ಚೆನ್ನಾಗಿದೆ ಒಂದು. ಆಮೇಲೆ ಅವರು ತೀರೋದಾಗ ಅದು ಫಸ್ಟ್ ಸ್ಟೋರಿ ಹೇಳ್ಬೇಡಿ. ಇಲ್ಲ ಮೇಡಮ್, ತುಂಬ ಚೆನ್ನಾಗಿದೆ. ಎಲ್ಲ ಫುಲ್ಲು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ತಾಯಿ ತಂದೆ ಎಲ್ಲರೂ ಥ್ಯಾಂಕ್ ಯು ಸೊ ತುಂಬ ಚೆನ್ನಾಗಿದೆ. ಚೆನ್ನಾಗೆ ಮುಂದುವರಿಲಿ ಮೇಡಮ್. ಥ್ಯಾಂಕ್ ಯು. ಪಾಲಾರ್ ಚಿತ್ರ ನೋಡಿ ಯಾರ್ಯಾರು ಪಾಲಾರ್ ಚಿತ್ರ ನೋಡ್ತಾರೆ ಅವರಿಗೆ ಹೊಸ ಸ್ಫೂರ್ತಿ ಬರ್ತದೆ. ಏನು ಇಲ್ಲದೆ ಒಂದು ಸಮಾಜದಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋರು ಕೂಡ ಏನಾರು ಪ್ರಯತ್ನ ಮಾಡ್ಬೋದು, ಕಾನೂನು ಹೋರಾಟ ಮಾಡ್ಬೋದು. ಏನು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಸರ್ವ ಜನರನ್ನ ಕಾಯ್ತದೆ, ಹಿತ ಕಾಯ್ತದೆ ಅನ್ನೋದನ್ನ ಈ ಪಿಕ್ಚರಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಕಾನೂನು ಹೋರಾಟ ಇದ್ದರೆ ಎಂಥ ಬಲಾಢ್ಯನೂ ಕೂಡ ಬಗ್ಗಿಸ್ಬೋದು. ಪ್ರತಿಭಟನೆ, ಹೋರಾಟ, ಸಂಘಟನೆಯಿಂದ ಮುಂದೆ ಬರ್ಬೋದು ಅನ್ನೋದನ್ನ ಜನರಿಗೆ ಮನದಟ್ಟು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಪಾಲಾರ್ ಚಿತ್ರದ ತಂಡಕ್ಕೆ ಯಶಸ್ಸು ಸಿಗಲಿ. ಮತ್ತು ಇದು ಪಿಕ್ಚರ್ ಮಾಡಿರೋಂಥದ್ದು ಸಮಾಜ ಬದಲಾವಣೆ ಮಾಡುವಂಥ ಪ್ರಯತ್ನ. ಏನು ಕಾಣದ ಒಂದು ಅಸಹಾಯಕರುಗಳು ನಾವು ಒಂದು ಗುರಿ ಮುಟ್ಬೋದು ಅನ್ನೋದಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಆಮೇಲೆ ಇನ್ನೊಂದು ಖುಷಿ ಏನಂದರೆ ಈ ಪಿಕ್ಚರಲ್ಲಿ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಹೊಸ ಮುಖಗಳಿದೆ, ಹೊಸ ಪ್ರಯತ್ನ, ಹೊಸ ಮುಖಗಳು. ಆದರೆ 50-60 ಪಿಕ್ಚರಲ್ಲಿ ಮಾಡಿರ್ತಕ್ಕಂಥ ಹಳೇ ನಟನೆಗಿಂತ ಯಾರ ಮುಖ ಮೇಲೆ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಅದ್ಭುತವಾಗಿ ಜವಾಬ್ದಾರಿಯುತ ಮಾತಾಡೋದು, ಎಲ್ಲರೂ ಕೂಡ ಅಭಿನಯ ಚೆನ್ನಾಗಿದೆ. ನೋಡಿದವ್ರಿಗೆ ಖಂಡಿತವಾಗಿ ಸಕ್ಸಸ್ ಆಗುವಂಥ ಎಲ್ಲ ಸೂಚನೆಗಳಿದೆ. ನಿಮ್ಮೆಲ್ಲ ಕಲಾವಿದರು ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ಪಾಲಾರ್ ಸಿನಿಮಾ ತುಂಬ ಚೆನ್ನಾಗಿದೆ, ಯಶಸ್ವಿಯಾಗಲಿ ಅಂತ ನಾವು ಶುಭ ಹಾರೈಸ್ತೀವಿ ಸರ್. ಮಾತಾಡಿ ಮೇಡಮ್. ತೋರಿಸ್ಬಿಡು, ಯಾರು ಮಾತಾಡೋಕ್ಕೆ ಕನ್ನಡ ಬರಲ್ಲ ಜಾಸ್ತಿ, ತೆಲುಗಲ್ಲೇ ಮಾತಾಡಿ ಸರ್. ತೆಲುಗಲ್ಲೇ ಏನು ಬೇಡ ಏನು ಬೇಡ. ಮೇಡಮ್ ಈ ಕಡೆ ಸರ್. ಇದು ಪಾಲರ್ ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ನೋಡುವಂಥದ್ದು, ಎಲ್ಲರೂ ಬಂದು ಖಂಡಿತವಾಗೇ ನೋಡಿ. ಎಲ್ಲರೂ ಫುಲ್ ಕುಟುಂಬ ಸಹಿತನೇ ನೋಡ್ಬೋದು. ಆಯ್ತಾ? ವಿಲನ್ ಆಗಿರ್ಬೋದು, ತಾಯಿ ಪಾತ್ರ ಆಗಿರ್ಬೋದು, ಹೆಣ್ಮಕ್ಳು ನೋಡುವಂಥದ್ದು ಎಲ್ಲರೂ ಬಂದು ಕುಟುಂಬ ಸಹಿತ ಬಂದು ನೋಡ್ಬೋದು ಪಾಲರ್ ಫಿಲಮ್. ಮಾತಾಡಿ. ಮ್ಯೂಸಿಕ್ಕು ಚೆನ್ನಾಗೈತೆ, ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ಅಂತೂ ಸಖತ್ತಾಗಿದೆ. ಮತ್ತು ಮ್ಯೂಸಿಕ್ಕು ಮತ್ತು ಹಾಡುಗಳು, ವಿಲ್ಲನ ಪಾರ್ಟು, ಮತ್ತು ಹುಡುಗಿ ಹುಮ್ಮವ್ರು ಮಾಡಿರೋದು, ಆ ಗಂಡ ಹೆಂಡತಿ ಪಾರ್ಟ್ ಅಂತೂ ತುಂಬ ಚೆನ್ನಾಗಿದೆ. ಅದು ಲೈಫ್ ಎಲ್ಲಾದ್ರೂ ಅದು ನೆನಪು ಬರುತ್ತೆ. ಬಂದು ಖಂಡಿತ ಪಾಲರ್ ಫಿಲಮ್ ನೋಡಿ. ನಮ್ಮ ವಿಲನ್ ಅವರು ಇದ್ದಾರೆ ಇವತ್ತು. ಅವ್ರ ಮೇಲೆ ಬಾಟ್ಲುಗಳೆಲ್ಲ ಎಸೀತಾ ಇದ್ದಾರೆ, ಪ್ಲಾಸ್ಟಿಕ್ ಬಾಟ್ಲು. ಏನಕ್ಕೆ ಅಂದರೆ ಇಂಥ ಕ್ರೂರಿ ವಿಲನ್ ಎಲ್ಲೂ ನೋಡಿಲ್ಲ ಅಂತ. ಅವ್ರು ಆಚೆ ಹೋದರೆ ಪಾಪ ಏಟು ತಿಂತಾರೇನೋ. ಇರಲಿ ಸರ್, ನೀವು ಪಾತ್ರಕ್ಕೆ ಜೀವ ಕೊಟ್ಟಿದ್ದೀರಾ. ಅದೇ ಎಲ್ಲ ನಿಮ್ಮ ಒಂದು ಕೊಡುಗೆ ಸರ್. ನೀವಿಲ್ಲ ಅಂದರೆ ಈ ಪಾತ್ರಕ್ಕೆ ಹೆಸರು ಬರ್ತಾ ಇರಲಿಲ್ಲ, ನಾನು ಇರ್ತಾ ಇರಲಿಲ್ಲ. ಎಲ್ರಿಗೂ ನಮಸ್ಕಾರ. ನಾನೊಬ್ಬ ದಲಿತ ಫೇಸ್ಬುಕ್ ಪೇಜಲ್ಲಿ ಯಾರೆಲ್ಲ ನೋಡ್ತಿದ್ದೀರಾ,
ನಿಮಗೆ ಈ ಮೂಲಕ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ಮೊದಲನೇ ದಿನವೇ ನಮ್ಮ ಸಿನಿಮಾ ತುಂಬ ಯಶಸ್ಸು ಕಾಣ್ತಾ ಇದೆ. ತುಂಬ ಕಡೆಯಿಂದ ನಮಗೆ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ. ಇವತ್ತು ತುಂಬ ಸಿನಿಮಾಗಳಲ್ಲಿ ಈ ಸಿನಿಮಾ ಸೂಪರ್ ಹಿಟ್ ಅನ್ನೋ ಮಾತು ಗಾಂಧಿನಗರದಲ್ಲಿ ಈಗ ಓಡಾಡ್ತಾ ಇದೆ. ಅದಕ್ಕೆ ನಾವು ನಮ್ಮ ಟೀಮು ಎಲ್ಲ ತುಂಬ ಖುಷಿಯಲ್ಲಿದ್ದೀವಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರಮಂದಿರಗಳು ಆ್ಯಡ್ ಆಗ್ತಾ ಇದೆ. ಸಿನಿಮಾ ಟಾಕು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೊಸ ಚಿತ್ರಮಂದಿರಗಳು ನಾಳೆಯಿಂದ ಮತ್ತು ಸೋಮವಾರದಿಂದನೂ ಕೆಲವೊಂದು ಆ್ಯಡ್ ಆಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ನಾವು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದ್ದೀವಿ, ಅದು ಪಾಲಾರು ಅಂತ. ಜೈ ಭೀಮ್.